टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಗಿರುವಂತಹ 5 ಹುಲಿಗಳ ಸಾವು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳು ತನಿಖೆ ಕೂಡ ಕಂಟಿನ್ಯೂ ಮಾಡಿದ್ದಾರೆ, ತೀವ್ರಗೊಳಿಸಿದ್ದಾರೆ. ಇದುವರೆಗೂ ಕೂಡ ಸ್ಥಳೀಯರನ್ನ ಕರೆಸಿದ್ದಾರೆ, ಒಂದು 5 ಜನರನ್ನು ಕರೆಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರನ್ನ ವಿಚಾರಣೆ ಮಾಡ್ತಾ ಇರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ 5 ಹುಲಿಗಳ ಸಾವಿನ ಬಗ್ಗೆ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಹಸುವಿಗೆ ಸ್ಥಳೀಯರು ವಿಷಪ್ರಾಶನ ಮಾಡಿರಬಹುದು ಅನ್ನುವಂಥದ್ದು ಶಂಕೆ ಈಗ ವ್ಯಕ್ತವಾಗ್ತಾ ಇರೋದು. ಯಾಕೆಂದರೆ ಆ ಹಸುವನ್ನು ತಿನ್ನಕ್ಕೆ ಬಂದಿದ್ದಂತಹ ಈ ಹುಲಿ ಬೇಟೆ ಮಾಡುವಂಥ ಸಂದರ್ಭದಲ್ಲಿ ತಿಂದು ಈ 5 ಹುಲಿಗಳು ಸಾವನ್ನಪ್ಪಿವೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ. ಸೊ ಬಹುಶಃ ಹಸುವಿಗೆ ಇಟ್ಟಂತಹ ವಿಷ ಹುಲಿ ತಿಂದು ಸಾವನ್ನಪ್ಪಿರಬಹುದು ಅನ್ನುವಂಥದ್ದು ಕೂಡ ಒಂದು ಶಂಕೆ ಇದೆ. ಇಲ್ಲ ಹಸುವಿಗೆ ವಿಷಪ್ರಾಶನ ಮಾಡಿ ಆ ಹಸುವನ್ನ ಬೇಟೆ ಆಡೋದಕ್ಕೆ ಬರುವಂತಹ ಒಂದು ಹುಲಿ, ಆಗ ಆ ಹುಲಿಯನ್ನು ಸಾಯಿಸುವಂಥ ಉದ್ದೇಶ ಇವ್ರದ್ದೇನಾದರೂ ಆಗಿತ್ತಾ ಅನ್ನೋದು ಕೂಡ ಈಗ ಸಂಶಯಗಳಿವೆ. ಸೊ ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇದೆ. ನಿಜಕ್ಕೂ ಕೂಡ ಇದೊಂದು ಘೋರ ಘಟನೆ. ಹುಲಿಗಳ ಸಂತತಿ ಕಮ್ಮಿ ಆಗ್ತಾ ಇದೆ ಅನ್ನುವಂಥ ಒಂದು ಕಳವಳ ಇರುವಂಥ ಈ ಟೈಮ್ನಲ್ಲಿ ಇತ್ತೀಚೆಗೆ ಒಂದು ವರದಿ, ಹುಲಿಗಳ ಸಂತತಿ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಈ ಬಾರಿ ಗಣನೀಯವಾಗಿ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಆವಾಗಲೂ ಕೂಡ ನಾವು ಮೈನಸಲ್ಲಿ ಹೋಗ್ತಾ ಇತ್ತು, ಬಟ್ ಈಗ ಪಾಸಿಟಿವ್ ಕಾಣಿಸ್ತಾ ಇದೆ ಹುಲಿಗಳ ಸಂತತಿಯಲ್ಲಿ ಅನ್ನುವಂಥ ಒಂದು ವರದಿ ಇತ್ತು. ಅದನ್ನು ನೋಡಿ ಎಲ್ಲರೂ ಕೂಡ ಖುಷಿಪಟ್ಟಿದ್ರು, ವನ್ಯಜೀವಿ ತಜ್ಞರು ಎಲ್ಲರೂ ಕೂಡ ಮಾತಾಡಿದರು. ಯಾಕೆಂದರೆ ಹುಲಿ ನಮ್ಮ ಪರಿಸರಕ್ಕೆ ಬಹಳ ಮುಖ್ಯವಾದಂಥ ಒಂದು ಪ್ರಾಣಿ. ಪ್ರತಿಯೊಂದು ಪ್ರಾಣಿಗಳು ಕೂಡ ಹಾಗೆಯೇ. ಯಾಕಂದರೆ ನಮ್ಮ ಇಕಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವಿ ಕೂಡ, ಪ್ರತಿಯೊಂದು ಜೀವಿನೂ ನಮಗೆ ಇಕಲಾಜಿಕಲ್ ಬ್ಯಾಲೆನ್ಸ್ನಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅಂಥದ್ರಲ್ಲಿ 5 ಹುಲಿಗಳು ಏಕಕಾಲದಲ್ಲಿ ಈ ರೀತಿಯಾಗಿ ಸಾವನ್ನಪ್ತವೆ ಅಂತ ಹೇಳಿದ್ರೆ ಅದು ಯಾರೋ ಮಾಡಿದಂಥ ಒಂದು ಕುತಂತ್ರದಿಂದಾಗಿ ಇದು ನಿಜಕ್ಕೂ ಸಹಿಸದ ಒಂದು ಘಟನೆ. ನಾವು ಪ್ರತಿನಿಧಿ ರಾಮ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಅದೇ ಒಂದು ಸ್ಥಳದಲ್ಲಿ ಈಗ ಅದರ ಬಗ್ಗೆ ಒಂದು ತನಿಖೆ ನಡೆಸುವಂಥದ್ದು ಮತ್ತು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಸಹ ಚುರುಕುಗೊಳಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು ಆ ಒಂದು ಸ್ಥಳದಲ್ಲಿ ಏನು ಹಸು ಮೃತಪಟ್ಟಿದೆ ಆ ಹಸುವಿನ ಗುರುತನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ಇದರ ಮಾಲೀಕರು ಯಾರು ಅನ್ನೋದನ್ನು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಗ್ರಾಮಸ್ಥರು ಆ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿರುವಂತಹ ಮೃತ ಹಸು ಏನಿದೆ ಹಸುವಿನ ಗುರುತನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಯಾಕಂದರೆ ಈಗ ಇರುವಂತಹ ಏನು 5 ಹುಲಿಗಳ ನಿಗೂಢ ಸಾವಿದೆ ಅದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಆ ಒಂದು ಹಸು ಏನಿದೆ ಹಸುವಿನ ಮಾಲೀಕರ ಪತ್ತೆ ಆಗಬೇಕಾಗ್ತದೆ. ಯಾಕಂದರೆ ಹಸುವಿನ ಮಾಲೀಕರು ಪತ್ತೆಯಾದ ನಂತರವಷ್ಟೇ ಈ ಒಂದು ಹುಲಿಗಳ ಸಾವಿಗೆ ನಿಖರವಾದಂತಹ ಕಾರಣ ತಿಳಿದು ಬರ್ತದೆ. ಅದೇ ಕಾರಣಕ್ಕಾಗಿ ಈಗ ಏನು ಇಲ್ಲಿರುವಂತಹ ಏನು ಈ ಸ್ಥಳ ಘಟನಾ ಸ್ಥಳ ಇದೆ, ಈ ಘಟನಾ ಸ್ಥಳದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳಿದ್ದಾವೆ. ಆ ಗ್ರಾಮಗಳಿಂದ ಅಲ್ಲಿರುವಂತಹ ಕೆಲ ಮುಖಂಡರುಗಳನ್ನು ಕರೆದುಕೊಂಡು ಬಂದು ಅವರಿಂದ ಪರಿಶೀಲನೆ ಮಾಡಿಸುವಂಥದ್ದು ಮತ್ತು ಹಸುವನ್ನು ತೋರಿಸಿ ಹಸುವಿನ ಗುರುತನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ತಂಡವಾಗಿ ಆ ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು ಹಸುವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೀವೇನು ಆ ಸ್ಥಳ ಇದೆ ಆ ಸ್ಥಳದಲ್ಲೇ ಈಗ ಹಸು ಮೃತಪಟ್ಟಿರುವಂಥದ್ದು, ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹಸುವಿನ ಆ ಒಂದು ಚೆಹರೆ ಏನಿದೆ ಅವೆಲ್ಲವನ್ನು ನೋಡಿ ಇದರ ಮಾಲೀಕರು ಯಾರು, ಯಾಕಂದರೆ ಗ್ರಾಮದಲ್ಲಿ ಈ ಹಸುವನ್ನು ಈ ಹಿಂದೆ ಯಾರಾದರೂ ನೋಡಿದ್ರಾ ಅಥವಾ ಈ ಒಂದು ಸ್ಥಳಕ್ಕೆ ಹಸುವನ್ನು ಮೇಲೂ ಬಿಡುವಂಥದ್ದು ಯಾರ್ಯಾರು ನಿರಂತರವಾಗಿ ಬರ್ತಾರೆ, ಇದ್ರ ಬಗ್ಗೆ ನಿಮಗೇನಾದ್ರು ಮಾಹಿತಿ ಇದೆಯಾ, ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಗ್ರಾಮಸ್ಥರಿಂದ ಮಾಹಿತಿ ತೆಗೆದುಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅರಣ್ಯದಂಚಿನ ಪ್ರದೇಶದಲ್ಲಿರುವಂತಹ ಗ್ರಾಮಸ್ಥರು ತಮ್ಮ ಜಾನುವಾರುಗಳನ್ನು ಈ ರೀತಿ ಕಾಡಿನ ಅಂಚಿನಲ್ಲಿ ಮೇಯೋದಕ್ಕೆ ಅಂತ ಬಿಡ್ತಾರೆ. ಸೊ ಅದಾದ ನಂತರ ಸಂಜೆ ವಾಪಸ್ ಕರೆದುಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಈ ಹಿಂದೆ ಸಹ ಸಾಕಷ್ಟು ಬಾರಿ ಈ ರೀತಿ ಮೇಯಲು ಬಿಟ್ಟಂತಹ ಹಸುಗಳ ಮೇಲೆ ಕಾಡು ಪ್ರಾಣಿಗಳು ದಾಳಿ ಮಾಡುವಂಥದ್ದಾಗ್ತಾ ಇತ್ತು. ಯಾಕಂದರೆ ಮಾನವ ಪ್ರಾಣಿಗಳ ಸಂಘರ್ಷ ಏನಿದೆ ಈ ಒಂದು ಅರಣ್ಯದಂಚಿನ ಪ್ರದೇಶದಲ್ಲಿ ಹೆಚ್ಚಾಗಿ ನಡೀತಾ ಇರ್ತದೆ. ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ಜನರು ಆಕ್ರೋಶಭರಿತರಾಗಿರ್ತಾರೆ. ಯಾಕಂದರೆ ತಮ್ಮ ಜಾನುವಾರುಗಳ ಮೇಲೆ ಕಾಡು ಪ್ರಾಣಿಗಳು ಈ ರೀತಿ ನಿರಂತರವಾಗಿ ದಾಳಿಯನ್ನು ಮಾಡ್ತವೆ ಅಂತೇಳಿ. ಹೀಗಾಗಿ ಅಂದರೆ ಅರಣ್ಯದಿಂದ ಅಂದರೆ ಕಾಡಿನಿಂದ ನಾಡಿಗೆ ಬಂದು ದಾಳಿ ಮಾಡುವಂಥದ್ದು ಒಂದು ಘಟನೆ ಆದರೆ, ಈ ರೀತಿ ಅರಣ್ಯದಂಚಿನ ಪ್ರದೇಶಗಳಲ್ಲಿ ಹಸುಗಳು ಮೇಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ದಾಳಿ ಮಾಡುವಂಥದ್ದು ಒಂದಾಗ್ತದೆ. ಇದೇ ಕಾರಣಕ್ಕಾಗಿ ಉದ್ದೇಶಪೂರ್ವಕವಾಗಿ ಅಂದರೆ ಈ ಕಾಡು ಪ್ರಾಣಿಗಳಿಂದ ಆಗ್ತಾ ಇರುವಂತಹ ಕಿರುಕುಳವನ್ನು ತಡೆಗಟ್ಟಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಆ ಹುಲಿಗಳನ್ನು ಸಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಂಥ ಕೃತ್ಯವನ್ನು ಎಸಗಲಾಗಿದೆಯಾ. ಇದೇ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿರುವಂಥ 10ಕ್ಕೂ ಹೆಚ್ಚು ಗ್ರಾಮಗಳಿವೆ, ಅಲ್ಲಿಂದ ಮುಖಂಡರುಗಳನ್ನ ಕರ್ಕೊಂಡು ಬಂದು ಆ ಹಸುವಿನ ಗುರುತು ಪತ್ತೆಗಾಗಿ ಎಲ್ಲರೂ ಸಹ ಶ್ರಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಸಹ ಬಳಸಿಕೊಂಡು ಈ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಹಸುವಿನ ಮಾಲೀಕರು ಯಾರು ಅಂತ ಗೊತ್ತಾದರೆ ಅದಾದ ನಂತರ ಈ ಒಂದು ಹುಲಿಗಳ ಸಾವಿನ ನಿಗೂಢತೆ ಏನಿದೆ ಅದಕ್ಕೆ ಉತ್ತರ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರಾಮ್, TV9 ಚಾಮರಾಜನಗರ. ಎಕ್ಸಾಕ್ಟ್ಲಿ ಇಂತಹ ಒಂದಷ್ಟು ಪ್ರಶ್ನೆಗಳಂತೂ ಈಗ ಮೂಡ್ತಾ ಇವೆ.